ಹಾಯ್ ಫ್ರೆಂಡ್ಸ್, ನಾನು ಮತ್ತು ನಮ್ಮ ವೈಫು 7.5 ವರ್ಷದಿಂದ ಸಾಕಷ್ಟು ಜನಕ್ಕೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಹೆಲ್ತ್, ಫಿಟ್ನೆಸ್ ಈ ಥರ ಸಾಕಷ್ಟು ಜನಕ್ಕೆ ಕೋಚಿಂಗ್ ಕೊಡ್ತಾನೆ ಇದ್ದೀವಿ. ಸೊ ಅದರಿಂದ ಸಾಕಷ್ಟು ಜನ ಸಕ್ಕದಾಗಿ ವೆಯ್ಟ್ ಲಾಸ್ ಎಲ್ಲ ಮಾಡ್ಕೊಳ್ತಿದ್ದಾರೆ. ಇದನ್ನ ರೆಫರಲ್ಲು ತುಂಬ ಬಿಲ್ಡ್ ಆಗ್ತಾನೆ ಇದೆ. ಕೋಚಿಂಗ್ ಎಲ್ಲ ಶುರು ಮಾಡಿದ್ದೀವಿ. ನೀವು ಅಲ್ಲೇ ಕುತ್ಕೊಂಡು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂದರೆ ನಾವೇ ಇಲ್ಲಿಂದನೇ ಹರ್ಬಲೈಫ್ ವಿತ್ ಬಿಲ್ಲು ಬಾಕ್ಸ್ ಎಲ್ಲ ಸೇರಿ ನಿಮಗೆ ಪ್ರಾಡಕ್ಟು ಕಳಿಸ್ಕೊಡ್ತೀವಿ. ಜೊತೆಗೆ ಕೋಚಿಂಗು ಕೊಡ್ತಾ ಇದ್ದೀವಿ. ಸೊ ಕೋಚಿಂಗ್ ಆನ್ಲೈನ್ ಮುಖಾಂತರ ಕೋಚಿಂಗ್ ಕೊಡ್ತಾ ಇದ್ದೀವಿ. ಝೂಮ್ ಕ್ಲಾಸ್ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಸೊ ಮಾರ್ನಿಂಗ್ ಕ್ಲಾಸ್ ಇರುತ್ತೆ, ಈವ್ನಿಂಗ್ ಕ್ಲಾಸ್ ಇರುತ್ತೆ. ಇದ್ರ ಮುಖಾಂತರ ನೀವು ಆರಾಮಾಗಿ ರಿಸಲ್ಟ್ಸ್ ತೊಗೊಳ್ಬೋದು. ಸೊ ಪರ್ ಮಂತ್ 5 to 6 kg, 7 kg, 8 kg ಈ ಥರ ಎಲ್ಲ ವೆಯ್ಟ್ ಲಾಸ್ ಎಲ್ಲ ಮಾಡ್ಕೊಳ್ಬೋದು. ಇತ್ತು ಅಂದರೆ ಇಲ್ಲ ನಾನು ಇದೇ ಫಸ್ಟ್ ಟೈಮ್ ನಾನು ಶುರು ಮಾಡಬೇಕು, ಅಥವಾ ನನಗೆ ಪ್ರಾಡಕ್ಟ್ಸ್ ಎಲ್ಲಂದ್ರಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ, ಏನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ, ಅಥವಾ ಕೋಚಿಂಗ್ ಸರಿಯಾಗಿ ಸಿಗ್ತಿಲ್ಲ ಎಲ್ಲೂ ಅಂತ ಅಂದರೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ, ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಡೈರೆಕ್ಟಾಗಿ ನಿಮ್ಮ ಕೋಚಿಂಗ್ ಏನು ಮಾಡಬೇಕು ಎಲ್ಲ ನಿಮಗೆ ಪರ್ಸನಲೈಸ್ ಮಾಡಿ, ನಿಮ್ಗೆ ಏನು ಪ್ರಾಡಕ್ಟ್ಸ್ ಸಜೆಸ್ಟ್ ಮಾಡಬೇಕು ಕೊಟ್ಟು ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಕೊಡಿಸೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆನಾ? ಸೊ ಈಗ ಶೇಕ್ ಮಾಡೋದು ಹೇಗೆ ಅಂತ ಎಲ್ಲಂದ್ರಲ್ಲಿ ಪ್ರಾಡಕ್ಟ್ ಸಿಗೋದಿಲ್ಲ. ನೋಡ್ತಾ ಇದ್ರೆ ಕಾಷನ್ ನೋಟಿಸು, ತುಂಬ ಜನ ಅಲ್ಲಿ ಅಂತ ತೊಗೊಳಕ್ಕೆ ಹೋಗ್ತಿದ್ದೀರಾ. ಸೊ ಕಾಷನ್ ನೋಟಿಸ್ ನೋಡಿ, ಇದು ಎಲ್ಲೂ ಸಿಗೋದಿಲ್ಲ. ಇ ಕಾಮರ್ಸ್ ಯಾವುದೇ ವೆಬ್ಸೈಟಲ್ಲಿ ಸಿಗೋದಿಲ್ಲ. ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಇನ್ಯಾರು ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ, ಎಲ್ಲೋ ಸಿಗ್ತಿದೆ ಅಂತ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಬಟ್ಟೆ ಬರೆ ಆದರೆ ಚೆನ್ನಾಗಿಲ್ಲ ಅಂದರೆ ಬಿಸಾಕ್ಬೋದು. ಒಂದ್ಸಲ ಯಾವುದೋ ಪ್ರಾಡಕ್ಟ್ಸ್ನ ನೀವು ಹೊಟ್ಟೆ ಒಳಗಡೆ ಹಾಕೊಳ್ಳೋದ್ರಿಂದ ಏನೋ ಒಂದು ಹೆಚ್ಚು ಕಮ್ಮಿ ಆದರೆ ಯಾರೂ ಕೂಡ ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಸೊ ಅದಕ್ಕೆ ವಿತ್ ಬಿಲ್ಲು, ವಿತೌಟ್ ಬಿಲ್ಲು ಯಾವುದೇ ತೊಗೊಳಕ್ಕೆ ಹೋಗಬೇಡಿ. ಆದರೆ ಒಂದೊಂದು ನೆನಪಲ್ಲಿ ಇಟ್ಕೊಳ್ಳಿ, ಪ್ರಾಡಕ್ಟ್ಸ್ ಒಂದೇ ವರ್ಕ್ ಆಗಲ್ಲ. ಪ್ರಾಡಕ್ಟು ವಿತ್ ಕೋಚಿಂಗ್ 100% ಕೋಚಿಂಗ್ ಇದ್ದರೆ ಮಾತ್ರ ನಿಮಗೆ ರಿಸಲ್ಟ್ ವರ್ಕ್ ಆಗೋದು. ಸೊ ಇರಬೇಕು, ಕೋಚಿಂಗ್ ಇದ್ದರೆ ಈ ಥರ ರಿಸಲ್ಟ್ಸ್ ತೊಗೊಳ್ಬೋದು. ಸೊ 5 kg ನೋಡ್ತಾ ಇದ್ರೆ ಡಿಸ್ಪ್ಲೇಲಿ ನೋಡ್ತಾ ಇದ್ರೆ 5 kg, 10 kg, 15 kg, 20 kg, 25 kg, 30 kg, ಅಪ್ ಟು 50 kg ಗಂಟ ವೆಯ್ಟ್ ಲಾಸ್ ಎಲ್ಲ ಆಗಿದ್ದಾರೆ. ಸರಿನಾ? ಸೊ ಇವರೆಲ್ಲ ರಿಸಲ್ಟ್ಸ್ ನಾನು ಕೊಡಿಸಿದ್ದೀನಿ. ಸಾಕಷ್ಟು ಜನಕ್ಕೆ ರಿಸಲ್ಟ್ ಸೂಪರಾಗಿ ಬರ್ತಿದೆ. ಆದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಇದಕ್ಕೆಲ್ಲ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಜೊತೆಗೆ ಕೋಚಿಂಗ್ ಎರಡು ಇದ್ರೇ ನಿಮ್ಗೆ ರಿಸಲ್ಟ್ ಇಂಪಾರ್ಟೆಂಟ್ ರಿಸಲ್ಟ್ಸ್ ಬರೋದು. ಸೊ ಇನ್ಯಾಕೆ ತಡ? ಸೊ ಈ ನಾವು ಶೇಕ್ ಮಾಡೋಕ್ಕಿಂತ ಮುಂಚೆ ಅಫ್ರೆಶ್ ಹೆಂಗೆ ಪ್ರಿಪೇರ್ ಮಾಡೋದು ಕೂಡ ಹೇಳ್ಕೊಡ್ತೀನಿ ನಿಮಗೆ. ಸೊ ಫಸ್ಟು ನೀವು ಅಫ್ರೆಶ್ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಫಸ್ಟು ನೀವು ಈ ಥರ ಪೇಪರ್ ಕಪ್ಪು ಅಥವಾ ಈ ಥರ ಗ್ಲಾಸ್, ಓಕೆನಾ, ಎರಡು ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನೀವು ಫಸ್ಟ್ ಮಾಡಬೇಕಾಗಿರೋದು ಅಫ್ರೆಶಲ್ಲೂ ಫ್ಲೇವರ್ಸ್ ಕೂಡ ಇದೆ. ಸೊ 9 ಥರ ಫ್ಲೇವರ್ಸ್ ಇದೆ. ಲೆಮನ್, ಜಿಂಜರ್, ಏಲಕ್ಕಿ, ಸಿನಮನ್, ತುಳಸಿ, ಕಾಶ್ಮೀರಿ, ಪೀಚ್. ಸೊ ಇಷ್ಟು ಫ್ಲೇವರಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಲೆಮನ್ ಬೆಸ್ಟ್ ಅನಿಸುತ್ತೆ ನನಗೆ. ಸೊ ಲೆಮನ್ ಅಫ್ರೆಶ್ನ ನೀವು ತೊಗೊಳ್ಳಿ. ಅಫ್ರೆಶ್ ತೊಗೊಂಡು ನೀವು ಇದರಲ್ಲೇ ಸ್ಪೂನ್ ಇರುತ್ತೆ. ಸೊ ಇದರಲ್ಲಿ 2 ಸ್ಪೂನ್ ಹಾಕ್ಕೊಳ್ಳಿ, ಓಕೆನಾ, 1, 2. ಸೊ 2 ಸ್ಪೂನ್ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ನೀವು ಆಲ್ರೆಡಿ ಬಿಸಿನೀರು ಕಾಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಿನೀರು ಕಾಯಿಸಿರೋ ನೀರನ್ನ ಇದಕ್ಕೆ ಹಾಕ್ಕೊಳ್ಬೇಕು. ಸೊ ಬಿಸಿನೀರಲ್ಲಿ ಕುಡಿದ್ರೆ ತುಂಬ ಬೆಸ್ಟು. ಯಾಕಂದರೆ ಒಂದು ಮೈಂಡ್ ಅಲರ್ಟ್ನೆಸ್ ಚೆನ್ನಾಗಿರುತ್ತೆ, ಮತ್ತು ಅಫ್ರೆಶಲ್ಲೂ ಕೂಡ ನಿಮಗೆ ಮೈಂಡ್ ಫ್ರೆಶ್ನೆಸ್ ಕೊಡುತ್ತೆ, ಮತ್ತು ಈವನ್ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ, ಮತ್ತು ಡೈಜೆಸ್ಟಿವ್ಗೂ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಅಫ್ರೆಶ್ ಕುಡಿಯೋದ್ರಿಂದ ನಿಮಗೆ ಕ್ರೈವಿಂಗ್ಸ್ ಅಷ್ಟೇನಿರಲ್ಲ. ಸೊ ಇದರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ತೊಗೊಳಕ್ಕೂ ಹೆಲ್ಪ್ ಆಗುತ್ತೆ. ಅಫ್ರೆಶ್ ಒಂಥರ ರಿಫ್ರೆಶ್ಮೆಂಟ್ ಅಲ್ವಾ? ಸೊ ಅದಕ್ಕೆ ಇದು ನೀವು ಇಷ್ಟು ನೀರು ಹಾಕ್ಕೊಳ್ಬೋದು, ಓಕೆನಾ. ಸೊ ಇದಕ್ಕೆ ನೀವು 2 ಸ್ಕೂಪ್ ಹಾಕ್ಬಿಟ್ಟು ಬಿಸಿ ನೀರನ್ನು ಹಾಕ್ಕೊಳ್ಳೋದ್ರಿಂದ, ಬಿಸಿನೀರು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ನಾನು, ಫುಲ್ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಫುಲ್ಲು ಇರೋದ್ರಿಂದ ಆರಾಮಾಗಿ ಸಿಪ್ ಬೈ ಸಿಪ್ ಕುಡೀರಿ. ಸೊ ಬಿಸಿನೀರಲ್ಲಿ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬೆನಿಫಿಟ್ ತುಂಬ ಚೆನ್ನಾಗಿರುತ್ತೆ. ಸೊ ಆರಾಮಾಗಿ ನೀವು ಸಿಪ್ ಬೈ ಸಿಪ್ ಆರಾಮಾಗಿ ಕುಡೀರಿ, ಓಕೆನಾ. ಸೂಪರಾಗಿದೆ. ಇದು ಅಫ್ರೆಶ್ ಪ್ರಿಪೇರ್ ಮಾಡಿ. ಫಸ್ಟು ನಿಮ್ಮ ಹತ್ರ ಕಿಟ್ ಇರುತ್ತೆ. ಸೊ ಆಲ್ರೆಡಿ ನಾನೇ ಕಳಿಸಿರ್ಬೋದು, ಅಥವಾ ನಿಮ್ಗೆ ಇನ್ನೂ ಶುರು ಮಾಡಿಲ್ಲ ಅಂದರೆ ಶುರು ಮಾಡಿರ್ಬೋದು. ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಎಲ್ಲ ಇದೆ, ಓಕೆನಾ. ಫಾರ್ಮುಲಾ 1 ಶೇಕ್ಮೇಟ್, ಪ್ರೋಟೀನ್, ಅಫ್ರೆಶ್ ಒಂದೊಂದು ಕಿಟ್ ಇರ್ಬೋದು. ಇನ್ನೊಂದು ಫಾರ್ಮುಲಾ 1 ಶೇಕ್ಮೇಟ್, ಅಫ್ರೆಶ್ ಕೂಡ ಇರಬಹುದು. ಸೊ ಫಸ್ಟು ನಾವು ಮಾಡಬೇಕಾರೋದು ಇಷ್ಟೇ. ನಿಮ್ಮ ಹತ್ರ ಒಂದು 250 ml ಅಥವಾ 200 ml ವಾಟರ್ನ ತೊಗೊಳ್ಳಿ. ನಾರ್ಮಲ್ ಅಥವಾ ಕೋಲ್ಡ್ ಅದು ನಿಮ್ಮ ಇಷ್ಟ. ಆದರೆ ಬಿಸಿನೀರು ಬೇಡ. ಸೊ ಹಾಟ್ ವಾಟ್ರು ಬೇಡವೇ ಬೇಡ. ಸೊ ನೀರನ್ನ ತೊಗೊಳ್ಳಿ. ಮೆಜರ್ಮೆಂಟ್ಗೆ ನಿಮ್ಗೆ ತುಂಬ ಈಸಿ. ಜಾರಲ್ಲಾದರೆ ಜಾರಲ್ಲೇ ನಿಮಗೆ ಮೆಜರ್ಮೆಂಟ್ ಇದ್ದೇ ಇರುತ್ತೆ. 200 ml ಅಥವಾ 250 ml, ಅಥವಾ ನಿಮ್ಮ ಹತ್ರ 200 ml ಒಂದು ಮೆಜರ್ಮೆಂಟ್ ಇದ್ದರೆ ಇನ್ನೂ ಬೆಸ್ಟು. ಸೊ 250 ಇದು 250 ಅಷ್ಟೇ ನಾನು ತೊಗೊಂಡು ಬಂದಿದ್ದು. 250 ಅಷ್ಟು ml ವಾಟ್ರನ್ನ ಹಾಕ್ಕೊಂಡು ನೀವು ಫಸ್ಟ್ ಮಾಡಬೇಕಾಗಿರೋದು ಏನಂದರೆ ಅದು ಶೇಕ್ಮೇಟ್, ಓಕೆನಾ. ಫಸ್ಟು ಶೇಕ್ಮೇಟ್ನ ಫಸ್ಟು ನೀವು ಶೇಕ್ಮೇಟ್ ತೊಗೊಂಡ್ಮೇಲೆ ಸೊ ಇದರಲ್ಲಿ 2 ಸ್ಪೂನ್ ಹಾಕ್ಕೊಳ್ಳಿ. ಈ ಥರ 1, 2, ಓಕೆನಾ. ಫಸ್ಟು ನಾನು ಹಾಕ್ಕೊಳ್ತಿದ್ದೀನಿ 1 ಸ್ಪೂನ್
ಶೇಕ್ ಮಾಡಿ ಟೋಟಲಾಗಿ 2 ಸ್ಪೂನ್ ಹಾಕ್ಕೊಳ್ಬೇಕು. ನಾನೀಗ 1 ಹಾಕ್ಕೊಂಡೆ ಮತ್ತು 2 ಹಾಕ್ಕೊಳ್ತಿದ್ದೀನಿ. 2 ಆದಮೇಲೆ ನೀವು ಏನು ಮಾಡಬೇಕು, ನೀವು ಪ್ರೋಟೀನ್ ಇರುತ್ತಲ್ಲ, ಇದು ಪ್ರೋಟೀನು, ಇದು ಪರ್ಸ್ನಲೈಸ್ ಮಾಡೋದಿರುತ್ತೆ. ಯಾಕಂದರೆ ಅವರು ವೆಯ್ಟು ಫ್ಯಾಟ್ ಎಷ್ಟಿದೆ ಎಲ್ಲ ನೋಡಿಕೊಂಡು ಪರ್ಸ್ನಲೈಸ್ ಮಾಡೋದಿದೆ. ಇದು ನಾನು ಬೇಸಿಕ್ಕಾಗಿ ನಿಮ್ಗೆ ಹೇಳ್ಕೊಡ್ತಿರೋದು ಈ ಶೇಕ್ ಹೆಂಗೆ ಪ್ರಿಪೇರ್ ಮಾಡೋದಂತ. ಇದು ಕೋಚ್ ಇದ್ದರೆ ಕೋಚಿಂಗಲ್ಲಿ ನಿಮಗೆ ನೀಟಾಗಿ ಎಷ್ಟು ಸ್ಪೂನ್ ಹಾಕ್ಕೊಳ್ಬೇಕು ಎಲ್ಲನೂ ನೀಟಾಗಿ ಹೇಳ್ಕೊಡ್ತೀವಿ. ಜಸ್ಟ್ ಇದರಲ್ಲಿ 1 ಸ್ಪೂನ್ ಹಾಕ್ಕೊಳ್ಳಿ ಪ್ರೋಟೀನ್. ಇದು ಬೇಸಿಕ್, ಇದು ನಾನು ನಿಮ್ಗೆ ಹೇಳ್ಕೊಡ್ತಾರೆ ಬೇಸಿಕ್ ಅಷ್ಟೇ, ಓಕೆನಾ. ಸೊ ಇದಾದಮೇಲೆ ನೀವು ಮಾಡಬೇಕಾರೋದು ಇದನ್ನು ಮಿಕ್ಸಪ್ ಮಾಡಬೇಕು ಫಸ್ಟು. ಸೊ ಈ ಥರ ಮಿಕ್ಸ್ ಮಾಡಿ ಟೈಟಾಗಿ ಹಾಕಿ ಕ್ಲೋಸ್ ಮಾಡಿ. ಸೊ ಕ್ಲೋಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆರಾಮಾಗಿ 1 ಮಿನಿಟಲ್ಲಿ ಶೇಕ್ ರೆಡಿ, ಓಕೆನಾ. ಶೇಕ್ ರೆಡಿ ಆಗೋಗುತ್ತಾ. ಸೊ ಶೇಕು ಹೊಳ್ತಿದ್ದೀನಿ. ಸೊ ಇದರಲ್ಲಿ 3 ಸ್ಪೂನ್ ಹಾಕ್ಕೊಳ್ಳಿ, ಫಾರ್ಮುಲಾವನ್ನು 3 ಸ್ಪೂನು, ಓಕೆನಾ. 1 2. ಸೊ 3 ಅಂದರೆ ಹೆಂಗೆ ಅಂದರೆ 3 ಸ್ಪೂನು ನೋಡಿ, ಈ ಥರ ಫ್ಲ್ಯಾಟ್ ಈ ಥರ 3 ಸ್ಪೂನ್ ಹಾಕ್ಕೊಳ್ಬೇಕು, ಓಕೆನಾ. ಸ್ಪೂನ್ ಹಾಕ್ಕೊಂಡ್ಮೇಲೆ ನೀವೇನು ಮಾಡಬೇಕು, ಇದನ್ನು ಕ್ಲೋಸ್ ಮಾಡಬೇಕು. ತುಂಬ ಇಂಪಾರ್ಟೆಂಟ್. ನಾನು ಇವಾಗ ಏನೇನು ಹೇಳ್ಕೊಟ್ನೋ ನೀಟಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಬೇಕಾದ್ರೆ ಇನ್ನೊಂದು ಸಲ ಯಾವುದಿದೆ ಎಷ್ಟೆಷ್ಟು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ 250 ml ವಾಟರ್ ಹಾಕೋದ್ಮೇಲೆ ನೀವು ಏನು ಮಾಡ್ತೀರಾ, ನಿಮ್ಮ ಹತ್ರ ಒಂದು ಗ್ಲಾಸಲ್ಲಿ ಕುಡಿದ್ರೆ ಸಖತ್ ಫೀಲ್ ಕೊಡುತ್ತೆ. ಸೊ ಅದಂತೂ ಖಂಡಿತ. ಸೊ ಮಿಕ್ಸ್ ಆದಮೇಲೆ ಇದು ಸಿಂಪಲ್ ನೋಡಿ, 1 ಮಿನಿಟಲ್ಲಿ ರೆಡಿ ಆಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಶೇಕ್ನ. ಸೊ ಹಿಂಗೆ ಮಾಡಿಕೊಂಡು ನೋಡಿ ಎಷ್ಟು ತಿಕ್ಕಾಗಿದೆ ನೋಡಿ. ಸೊ ಈ ಥರ ಶೇಕ್ ಸೂಪರಾಗಿರುತ್ತೆ, ಓಕೆನಾ. ಇದನ್ನು ನೀವು ಎತ್ಕೊಂಡು ಈ ಗ್ಲಾಸಲ್ಲಿ ಹಾಕ್ಕೊಳ್ಳಿ. ಸೊ ಶೇಕ್ ರೆಡಿ. ಸೊ ಇದರಲ್ಲಾದರೂ ನೀವು ಕುಡಿಬೋದು ಅಥವಾ ಇದರಲ್ಲೇ ಕುಡಿಬೋದು, ಏನು ಡೋಂಟ್ ವರಿ. ಸೊ ಈಗ ಶೇಕ್ ರೆಡಿ ಇದೆ, ಓಕೆನಾ. ಟೇಸ್ಟ್ ಮಾಡೋಣ. ಸೊ ಟೇಸ್ಟ್ ಅಂಡ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಸಾಕಷ್ಟು ವೀಡಿಯೋಸ್ ಎಲ್ಲ ಮಾಡೋದೆಲ್ಲ ಇದೆ. ಸೊ ವೆಯ್ಟ್ ಗೇನ್ ವಿಡಿಯೋ ಮಾಡೋದಿದೆ, ಮತ್ತು ಪ್ರಾಡಕ್ಟ್ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ಸ್ ಯಾವುದು ಅಂತಲೂ ಅದು ವಿಡಿಯೋನೂ ಮಾಡೋದೆಲ್ಲ ಇದೆ. ಸ್ಕಿನ್ ರಿಲೇಟೆಡು ಸ್ಕಿನ್ ಹೆಲ್ತ್ ಕೂಡ ನಾನು ಮಾಡೋದಿದೆ, ಚಿಲ್ಡ್ರನ್ಸ್ ನ್ಯೂಟ್ರಿಷನ್ದು ಮಾಡೋದಿದೆ, ಮತ್ತು ಹರ್ಬಲ್ ಲೈಫ್ ಯಾವುದೆಲ್ಲ ಪ್ರಾಡಕ್ಟ್ಸ್ ಇದೆ, ಏನೇನು ಹೆಲ್ಪ್ ಆಗುತ್ತೆ ಎಲ್ಲನೂ ಮಾಡೋದಿದೆ. ಜೊತೆ ನಿಮಗೂ ಕೋಚಿಂಗ್ ಕೊಡ್ತಾ ಇರಬೇಕು. ಪ್ರತಿಯೊಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ನೀವು ಮಾಡಬೇಕಾದ್ರೆ ಇಷ್ಟೇ. ಈ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಹಾಗೆ ಬೇರೆಯವ್ರಿಗೂ ಹೆಲ್ಪ್ ಮಾಡಿ. ಫಸ್ಟ್ ಆಫ್ ಆಲ್ ನೀವು ರಿಸಲ್ಟ್ಸ್ ತೊಗೊಳಕ್ಕೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಡೈರೆಕ್ಟಾಗಿ ಕಾಲ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ, ನಾನು ಮತ್ತು ನಮ್ಮ ವೈಫು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ಹೇಳ್ಕೊಡ್ಬೇಕು ಎಲ್ಲ ನಾನು ಬೇಸ್ ಇಟ್ಕೊಂಡು ಬರ್ತಾಯಿದ್ದೀನಿ. ನಿಮಗೇನಾದರೂ ಇಂಥ ಟಾಪಿಕ್ಕು ಇಂಥ ವೀಡಿಯೋ ಮಾಡಿ ಅಂತ ಏನಾರ ಸಜೆಸ್ಟ್ ಮಾಡೋದಿದ್ದರೆ ಕಮೆಂಟ್ಸಲ್ಲಿ ಹಾಕಿ. ಜೊತೆಗೆ ಸೀರಿಯಸ್ಸಾಗಿ ವೆಯ್ಟ್ ಲಾಸ್ ಆಗಬೇಕಾ, ಸೊ ಕಾಲ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.